ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಗಣೇಶ ಗೌರಿ ಹಬ್ಬದ ಸ್ಪೆಷಲ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗೋಯ್ತು, ಆದರೂ ಹಾಕೋಣ, ಚೆನ್ನಾಗಿತ್ತು. ನಾನು ನಮ್ಮ ಕಮ್ಯುನಿಟಿಯಲ್ಲಿ ನಾವು ಗಣೇಶ ಕೂಡಿಸ್ತೀವಿ, ಅದಕ್ಕೆ ಅಂದ್ಬಿಟ್ಟು ನಾನು ಮಕ್ಕಳಿಗೆಲ್ಲ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸಿದ್ದೆ, ಹಾಗೆ ಡ್ಯಾನ್ಸ್ ಸಹ ಮಾಡಿಸಿದ್ದೆ. ಹಾಗೆ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇರೋದು ಇವೆಲ್ಲ ನನ್ನ ಧೃತಿ ಕಲೆಕ್ಷನ್ಸಲ್ಲಿ ನಾವು ತಂದಿರುವಂತಹ ನ್ಯೂ ಕಲೆಕ್ಷನ್ಸು. ಆಲ್ಮೋಸ್ಟ್ ಎಲ್ಲನೂ ಸೇಲ್ ಆಗಿದೆ ಮತ್ತು ರೀಸ್ಟಾಕ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ನಿಮಗೆ ಒಂದು ಗ್ಲಿಮ್ಸ್ ಹಾಕಿದ್ದೀನಿ. ಆರ್ಗೆನ್ಸಾ ಸ್ಯಾರಿ ಇರ್ಬೋದು, ಸೆಮಿ ಕ್ರೇಪ್ ಇರ್ಬೋದು, ಈಗ ಟ್ರೆಂಡಲ್ಲಿ ಏನೇನಿದೆಯೋ ಎಲ್ಲ ಸ್ಯಾರೀಸು ನಮ್ಮ ಹತ್ರ ಅವೈಲಬಲ್ ಇದೆ. ಅಫೋರ್ಡಬಲ್ ಪ್ರೈಸ್ ಇರುತ್ತೆ. ಹಾಗೆ ಆಫರ್ಸು ಸಹ ಕೆಲವೊಂದು ಇದಕ್ಕೆ ನಾವು ಆಫರ್ಸು ಆ್ಯಂಡ್ ಒರಿಜಿನಲ್ ಪ್ರೈಸ್ಗೆ ಸೇಲ್ ಮಾಡ್ತಿದ್ದೀವಿ. ಹಾಗೆ ಡ್ರೆಸ್ಸಸ್ ಸಹ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಒಂದೆರಡು ತೊಗೊಂಡೆ ನನಗೆ ಪರ್ಸ್ನಲ್ ಯೂಸ್ಗೆ ಅಂತ. ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲದನ್ನೂ ಅಷ್ಟೇ ಕ್ವಾಲಿಟಿ ಯಾವಾಗ ಚೆನ್ನಾಗಿರುತ್ತೋ ಪ್ರೈಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕ್ವಾಲಿಟಿ ಯಾವಾಗ ಕಡಿಮೆ ಇರುತ್ತೋ ಆವಾಗ ಪ್ರೈಸಸ್ಸು ಕಡಿಮೆ ಇರುತ್ತೆ. ಹಾಗೆ ಈಗ ನನ್ನ ಗಣೇಶ ಗೌರಿ ಹಬ್ಬ ಹೇಗಾಯಿತು ಅಂತ ಅಂದರೆ ತುಂಬ ಚೆನ್ನಾಗಾಯಿತು. ಬಟ್ ಪರ್ಸ್ನಲ್ ಪ್ರಾಬ್ಲಮ್ ಆಫ್ಟರ್ 3 days ನಾನು ಗೌರಿ ಹಬ್ಬ ಮಾಡಿದೆ. ತುಂಬ ಚೆನ್ನಾಗಿ ಆಯಿತು. ಅದಾದಮೇಲೆ ನಮ್ಮ ಕಮ್ಯುನಿಟಿಯಲ್ಲಿ ಗಣೇಶ ಕೂಡಿಸಿದ್ರು ಅಂತ ಹೇಳಿದ್ನಲ್ಲ, ಅದು ಮಾತ್ರ ಈ ಸಲ ಮಾತ್ರ 63rd ಗಣೇಶೋತ್ಸವ ಅಂತ ಹೇಳಿದರು. ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ನಾನು ಇಷ್ಟು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದೆ, ಅದಕ್ಕೆ ನಾನು ವೀಡಿಯೋಸ್ ಏನು ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ. ಈ ಮಕ್ಕಳೆಲ್ಲ ಎಷ್ಟು ಗೊತ್ತಾ ಎಂಥೋಸಿಯಾಸ್ಟಿಕ್ಕಾಗಿ ಅವ್ರ ಎನರ್ಜಿ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಕಾಮ್ ಮಾಡಿಸ್ತೀನಿ, ಈ ಥರ ಧ್ಯಾನ ಮಾಡಿಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಗಣೇಶ ಹಬ್ಬದ ದಿನ ನಾವು ಗಣೇಶ ತೊಗೊಂಡು ಬರೋಕ್ಕೆ ಹೋದಾಗ ನನಗೆ ಈ ಗಣೇಶ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಫಸ್ಟ್ ಹಾಕಿದ್ನಲ್ಲ ಅದನ್ನು ತೊಗೊಂಡೆ. ನನ್ನ ಮಗಳನ್ನ ಗೌರಿ ಹಬ್ಬಕ್ಕೆ ನಾನು ಈ ರೀತಿ ರೆಡಿ ಮಾಡಿದ್ದೆ. ಅವಳಿಗೆ ಅಂತ ಅವ್ರ ಅಪ್ಪ ಸೆಲೆಕ್ಟ್ ಮಾಡಿ ಬಟ್ಟೆ ತೊಗೊಂಡು ಬಂದು ಕೊಟ್ಟಿದ್ದರು. ಅದನ್ನು ನಾನು ಹಾಕಿ ಅವಳನ್ನ ಗೌರಿ ಹಬ್ಬಕ್ಕೆ ರೆಡಿ ಮಾಡಿದ್ದೆ. ನಮ್ಮನೆಯ ಪುಟ್ಟ ಗೌರಿ ಇವಳು, ಯಾರದೇ ಕಣ್ಣು ಬೀಳದೆ ಇರಲಿ. ಹಾಗೆ ನಾನು ಹೇಳಿದ್ನಲ್ಲ, ಆಫ್ಟರ್ 5 days ನಾನು ಹಬ್ಬ ಮಾಡಿದೆ. ಆಮೇಲೆ ಇದು ಬಂದು ಫ್ರೈಡೇ ನಡೆದಿರೋವಂಥದ್ದು. ನಮ್ಮ ಕಮ್ಯುನಿಟಿಯಲ್ಲಿ ಗೇಮ್ಸ್ನೆಲ್ಲ ಹಾಕ್ಸಿದ್ರು. ಆವಾಗ ನನ್ನ ಮಗ ಮತ್ತು ಅವನ ಕಸಿನ್ ಚಾರ್ವಿನ್ನು ಇಬ್ಬರು ಆಡಿದ ಗೇಮ್ದು ಒಂದು ಗೇಮ್ಸ್ನ ಹಾಕಿದ್ದೀನಿ. ಅವರಿಬ್ಬರು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಆ ಬಾಲ್ಸ್ನ ಈ ಕಡೆಯಿಂದ ಆ ಕಡೆಗೆ ತೊಗೊಂಡು ಹೋಗಬೇಕು. ಆ ಗೇಮು ಅವರಿಬ್ಬರು ಚೆನ್ನಾಗಿ ಆಡಿದ್ರು ಮತ್ತು ಅವರು ವಿನ್ ಸಹ ಆದರು. ಇದೇ ಥರ ತುಂಬ ಗೇಮ್ಸ್ ಇತ್ತು. ಎಲ್ಲ ಏಜ್ ಗ್ರೂಪ್ಸ್ಗೂ ಡಿಫ್ರೆಂಟ್ ಆಗಿರೋ ಏನಂತಾರೆ ಆಟಗಳನ್ನ ಆಡಿಸಿದ್ರು. ಇದು ನಮ್ಮ ಕಮ್ಯುನಿಟಿಯಲ್ಲಿ ಇಟ್ಟಿದ್ದು ಗಣೇಶ. ಹಾಗೆ ನಾವು ಅವತ್ತಿನ ದಿನ ಗಣೇಶನ ನೋಡೋಕ್ಕೆ ಅಂದ್ಬಿಟ್ಟು ಹೋಗಿದ್ವಿ. ಅವತ್ತಿನ ಗಣೇಶ ಹಾಗೆ ನಮ್ಮ ಕಮ್ಯುನಿಟಿ ಗಣೇಶಗೆ ನಾವು ಏನು ಮಾಡಿದ್ವಿ ಅಂದರೆ 108 ಬಗೆಯ ಸಿಹಿ ತಿಂಡಿಗಳು ಅಥವಾ ಖಾರ ತಿಂಡಿಗಳು ಅಂತ 1 day ಮಾಡಿದ್ವಿ. ಅದೇ ದಿನ ಗಂಧ ಪುಷ್ಪ ಸಹ ಮಾಡಿದ್ವಿ. ನಾನು ಹೈಗ್ರೀವ ಮಾಡಿದ್ದೆ ಮತ್ತು ಇದು ಕಡಲೆ ಉಸ್ಲಿ ಮಾಡಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ದೇವರಿಗೆ ಈ ಥರ ಎಲ್ಲ ನೈವೇದ್ಯ ಎಲ್ಲ ಮಾಡಿ ನಾವು ದೇವರಿಗೆ ಅರ್ಪಣೆ ಮಾಡಿದ್ರಿ. ಹಾಗೆ ಲಡ್ಡು ಸಹ ತರಿಸಿದ್ರು ತಿರುಪತಿಯಿಂದ. ಅದನ್ನು ಫಸ್ಟ್ ಟೈಮ್ ನಮ್ಮ ಕಮ್ಯುನಿಟಿಯಲ್ಲಿ ಏನಂತಾರೆ ಹರಾಜ್ ಕೂಗ್ತಾರೆ ಅಂತಲ್ಲ, ಆ ಥರ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಗಣೇಶನೂ ಅಷ್ಟೇ ಸಖತ್ತಾಗಿತ್ತು. ಕಳೆ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಏನು ಬೇಜಾರಾಗುತ್ತೆ ಅಂದರೆ ಗಣೇಶ ತರುವಾಗ ಎಷ್ಟು ಚೆನ್ನಾಗಿರುತ್ತೆ, ಬಿಡುವಾಗ ಅಷ್ಟೇ ಬೇಜಾರಾಗುತ್ತೆ. 5 ದಿನ ಗಣೇಶ ಹಬ್ಬದ ಇದರಲ್ಲಿ ಎಲ್ಲ ನಮ್ಮ ಸಂಘ ಅಂತಾರಲ್ವ, ನಗರತ್ರ ಸಂಘದಲ್ಲಿ ನಾವೆಲ್ಲರೂ ಅಲ್ಲೇ ಇನ್ವಾಲ್ವ್ ಆಗಿದ್ವಿ. ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಇದು ಗಂಧ ಪುಷ್ಪದ ದಿನದ್ದು ಆರತಿ ಮಾಡಿದ್ದಿದ್ದು. ಹಾಗೆ ನಾನು ಮಕ್ಕಳಿಗೆ ಅಂದ್ಬಿಟ್ಟು ಈ ಹಾಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದೆ. ನೋಡಿ ಎಲ್ಲರೂ.
ಹಾಗೆ ಮಕ್ಕಳ ಡ್ಯಾನ್ಸ್ ಎಲ್ಲ ಮುಗೀತು. ನಾನು ಆರ್ಗದ್ದೆ ಪ್ರೋಗ್ರಾಮ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ನಮಗೆ ಡ್ಯಾನ್ಸ್ ಟೀಚರ್ಗೆ ಒಂದು ಸ್ಮಾಲ್ ಗಿಫ್ಟ್ ಥರ ಕೊಟ್ವಿ. ಹಾಗೆ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಒಂಥರ ಮಜಾ ಮಾಡಿದ್ವಿ. ಗಣೇಶ ಬರುವಾಗ ಒಂಥರ ಇರುತ್ತೆ, ಗಣೇಶ ಹೋಗುವಾಗ ಒಂಥರ ಫೀಲ್ ಆಗುತ್ತೆ. ಗಣೇಶ ಆಯಿತು, ಯಾಕೆಲ್ಲ ಈ ಥರ ಫೀಲ್ ಆಯಿತು ಎಲ್ರಿಗೂ ಹಾಗೆ ನಾಸಿಕ್ ಡೋರಿ ಮಂಜೂರು ಬಂದಿದ್ರು. ತುಂಬ ಚೆನ್ನಾಗಿತ್ತು, ನಾನು ತುಂಬ ಚೆನ್ನಾಗಿತ್ತು. ಲೇಟ್ ಆಯಿತು ವಿಡಿಯೋಸ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಡಿ. ಹಾಗೆ ಇದು ಗಣೇಶ ವಿಸರ್ಜನೆ ಆ್ಯಡ್ ಮಾಡ್ತಾಯಿದ್ದೀನಿ. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ವಿದ್ಯಾಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಫಾರ್